ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬೆಲ್ಲದ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಏನಕ್ಕೆ ಬೆಲ್ಲದ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಬರ್ಡೇ ಇದೆ. ಸೊ ಅವ್ರಿಗೋಸ್ಕರ ಮಾಡೋಣ ಅಂತೇಳಿ, ಅವರು ಸಕ್ಕರೆ ಹಾಕಿದ್ದು ತಿನ್ನಲ್ಲ, ಅಷ್ಟು ಇಷ್ಟಪಡಲ್ಲ ಅವರು, ಅದು ಒಳ್ಳೆಯದಲ್ಲ ಅಂತೇಳಿ. ಸೊ ಅದಕ್ಕೆ ನಾನು ಬೆಲ್ಲದ ಪಾಯಸನ ತೋರಿಸೋಣ ನಿಮಗೆ ಹಾಗೆ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನಾನು ಇಲ್ಲಿ ಇಷ್ಟು ಪಾಯಸಕ್ಕೆ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಮುರಿದು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಇಲ್ಲಿ, ಹಾಗೆ ಬೆಲ್ಲದ ಪೌಡರ್ ಇದು. ನಾನೊಂದು ಬೌಲ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು. ಹಾಗೆ ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಬಾದಾಮ್ ಪೌಡರು, ನಾನು ಸ್ವಸ್ತಿಕ್ ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. 2 ಏಲಕ್ಕಿ, ಒಣ ದ್ರಾಕ್ಷಿ, ಪಿಸ್ತಾ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಗೋಡಂಬಿ, ನಾನು ಹಾಗೂ ಬಾದಾಮಿ ಕೂಡ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೀಡ್ಸ್ ತೊಗೊಂಡು ವೀಡಿಯೋದಲ್ಲಿ ತೋರಿಸಿಲ್ಲ, ಸ್ವಲ್ಪ ಸ್ಕಿಪ್ ಆಗಿದೆ, ಸಾರಿ ಫ್ರೆಂಡ್ಸ್. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ನಂದಿನಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, ಪಿಸ್ತಾ. ಫ್ರೆಂಡ್ಸ್, ಲೋ ಫ್ಲೇಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಇದಿಷ್ಟು ಫ್ರೈ ಆಗಿದೆ. ನೆಕ್ಸ್ಟು ಫ್ರೆಂಡ್ಸ್, ಸ್ವಲ್ಪ ನಾನು ಬಾದಾಮಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನು ಸ್ವಲ್ಪ ಜಜ್ಕೊಂಡಿದ್ದೀನಿ, ಕಟ್ಟೇನು ಮಾಡಲಿಲ್ಲ. ಮೊದಲೇ ಹಾಕಿದ್ರೆ ಸ್ವಲ್ಪ ಸೀದ್ಬಿಡುತ್ತೆ ಅದು. ಸೊ ಅದಕ್ಕೆ ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಿದೆ. ನಾನು ಸ್ವಲ್ಪ ಒಣ ದ್ರಾಕ್ಷಿನ ಕೂಡ ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇದು ಎಲ್ಲ ಫ್ರೈ ಆಯಿತು. ನಾನು ಇದನ್ನೊಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇದೇ ಬಾಣಲಿಲಿ ಮಾಡೋದ್ರಿಂದ ನಾನು ಒಂದೊಂದಾಗಿ ಇದರಲ್ಲೇ ಫ್ರೈ ಮಾಡಿ, ನಾನು ಡ್ರೈ ಫ್ರೂಟ್ಸು ಫ್ರೈ ಆದಮೇಲೆ ಇದು ತೆಗೆದಿಟ್ಕೊಂಡು ಶಾವಿಗೆ ಕೂಡ ಇದರೊಳಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ರೋಸ್ಟೆಡ್ ಇರೋದ್ರಿಂದ ತುಂಬ ಎತ್ತೇನು ರೋಸ್ಟ್ ಮಾಡಲ್ಲ. ನಾನು ಇದನ್ನ ಒಂದು 5 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಸ್ವಲ್ಪ ಹಾಲು ತೊಗೊಂಡಿದ್ನಲ್ವ, ಹಾಲು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಅದರಲ್ಲಿ ಮಿಕ್ಸ್ತಾ ಇದ್ದೀನಿ. ನೆಕ್ಸ್ಟು ಬಾದಾಮ್ ಪೌಡ್ರು ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಚೆನ್ನಾಗಿ ಬೇಯಲಿ, ಶಾವಿಗೆ ಬೆಂದೋಗ್ಬಿಡುತ್ತೆ. ತುಂಬ ತಿನ್ನ ಶಾವಿಗೆ ಎಲ್ಲ ಬೇಗ ಬಂದುಬಿಡುತ್ತೆ. ಫ್ರೆಂಡ್ಸ್, ನಾನು ಬಾದಾಮ್ ಪೌಡ್ರ್ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಒಂದು 2 ನಿಮಿಷ ಕುದ್ರೆ ಸಾಕು. ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಬಾದಾಮ್ ಪೌಡ್ರನ್ನ ಹಾಕಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿ ಕುದ್ದಿದೆ. ನೆಕ್ಸ್ಟು ನಾನು ಬೆಲ್ಲದ ಪೌಡ್ರ್ ತೊಗೊಂಡಿದ್ನಲ್ವ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕಿದರೆ ಇಷ್ಟು ಡಾರ್ಕ್ ಕಲರ್ ಬರುತ್ತೆ, ಬಟ್ ಅದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇಷ್ಟು ಕಲರ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಒಂದು 5 ನಿಮಿಷ ಕುದಿಲಿ. ನಾನು ಬೆಲ್ಲ ಸ್ವಲ್ಪ ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ, ಹಸಿ ವಾಸನೆ ಹೋಗಲಿ, ಸ್ವಲ್ಪ ಚೆನ್ನಾಗಿ ಕುದಿಲಿದು. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸೀಡ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಪಂಪ್ಕಿನು, ಚಿಯಾ ಸೀಡ್ಸು, ಇದಿಷ್ಟು ನಾನು ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಬಲು, ಬೇಡಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇವತ್ತು. ನೆಕ್ಸ್ಟು ನಾನು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ
ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಗಾರ್ನಿಷ್ಗೆ ಅಂತ ಸ್ವಲ್ಪ ಎತ್ತಿಟ್ಕೊಳೋದು ಮರ್ತುಬಿಟ್ಟೆ, ಸ್ವಲ್ಪ ಎತ್ತಿಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ರೆಡಿ ಆಯಿತು. ನಾನು ಒಂದು 2 ಏಲಕ್ಕಿ ಇಟ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಬಿಡಿಸಿ ಕುಟ್ಟಿಟ್ಕೊಂಡಿದ್ದೆ. ಸೊ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ರೆಡಿ ಆಯಿತು. ನಾನು ನಿಮಗೆ ಒಂದು ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ. ಕಲರ್ ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆ. ಸಕ್ಕರೆ ತಿನ್ನಲ್ದರು ಬೆಲ್ಲದಲ್ಲಿ ಯಾವ ಥರ ಮಾಡ್ಬೋದು ಅಂತೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಶುಗರ್ ಇರೋರಿಗೆ, ಹಾಗೆ ಸಕ್ಕರೆ ಬೇಡ ಅನ್ನೋರಿಗೆ ಈ ರೀತಿ ಮಾಡಿಕೊಡ್ಬೋದು ನಾವು. ಇವತ್ತಿನ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋ ಯಾವುದಾಗ್ತೀನಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಮರದೇ ಶೇರ್ ಮಾಡಿ. ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಮನೇಲಿ ಯಾವ ಥರ ಬಂತು ಬೆಲ್ಲದ ಶಾವಿಗೆ ಪಾಯಸ ಅಂತ ಹೇಳಿ. ನಾನು ನೆಕ್ಸ್ಟು ಇನ್ನೊಂದು ಥರ ಶಾವಿಗೆ ಪಾಯಸನ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.